ಹಾಯ್ ಎವ್ರಿವಾನ್, ನಮಸ್ತೆ. ಕನ್ನಡ ಪದಬಂಧದ ಆಸಕ್ತರಿಗೆ ಇಂದಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ಪದಬಂಧವನ್ನು ಗಮನಿಸೋಣ. ಎರಡನೇ ಕ್ರಮ ಸಂಖ್ಯೆ ಅನುತ್ತೀರ್ಣ ಎಂಬರ್ಥದಲ್ಲಿ ಬಳಸುವ ಪದ 3 ಅಕ್ಷರಗಳು. ಆಲ್ರೆಡಿ ನಾನು ಬರೆದಿದ್ದೀನಿ. ಉತ್ತರ ನಪಾಸು. ಪಾಸು ಉತ್ತೀರ್ಣಕ್ಕೆ, ನಪಾಸು ಅಂದರೆ ಫೇಲ್, ಅನುತ್ತೀರ್ಣ ಅನ್ನೋದಕ್ಕೆ. 4ನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಕ್ರಾಂತಿಯಲ್ಲ ಹೊಳಪು, 2 ಅಕ್ಷರ. ಈ ಕ್ಲೂನಲ್ಲಿ ಉತ್ತರ ಇಲ್ಲೇ ಇದೆ. ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಷ್ಟೇ. ಹೊಳಪು ಅನ್ನುವ ಪರ್ಯಾಯ ಪದ ಹಾಗೂ ಕ್ರಾಂತಿಯಲ್ಲಿ ಇರುವಂತಹ 2 ಅಕ್ಷರಗಳು ಕೂಡ ಹೊಳಪಿನ ಪರ್ಯಾಯ ಪದ ಆಗುತ್ತೆ. ಹೊಳಪು ಅಂದರೆ ಕಾಂತಿ. ಇಲ್ಲಿ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಲಿ ಅಂತ ಕೊಟ್ಟಿದ್ದಾರೆ. ಕ್ರಾಂತಿ ಅಲ್ಲ, ಆದರೆ ಹೊಳಪು ಅಂತ. ಸೊ ಕ್ರಾಂತಿನಲ್ಲಿ ರಕಾರವನ್ನು ತೆಗೆದರೆ ಅದು ಕಾಂತಿ ಆಗುತ್ತೆ. ಸೊ ಉತ್ತರ ಇದಕ್ಕೆ ಕಾಂತಿ. ಇನ್ನು 5ನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಒಂದು ಬಗೆಯ ಸಿಹಿ ತಿನಿಸು, 4 ಅಕ್ಷರಗಳು. ಸಿಹಿ ತಿನಿಸು ಸುಮಾರು ವಿಧದಲ್ಲಿ ಇದೆ. ನಮಗೆ 4 ಅಕ್ಷರದ ಸಿಹಿ ತಿನಿಸುಗಳು ಯೋಚನೆ ಮಾಡಿದರೆ ಪ್ರತಿಯೊಂದು ಸಿಗತ್ತೆ. ಆದರೆ ಇಲ್ಲಿಯ ಪದಬಂಧಕ್ಕೆ ಸೂಕ್ತವಾದಂತಹ ಸಿಹಿ ತಿನಿಸು ಹೆಸರು ಯಾವುದು ಅಂತ ನಾವು ಊಹಿಸಬೇಕು. ಅದಕ್ಕಾಗಿ ಇನ್ನೊಂದು ಕ್ಲೂನ ಉತ್ತರದೊಂದಿಗೆ ನಾವು ಅದನ್ನು ಊಹಿಸ್ಬೋದು. 2ನೇ ಕ್ರಮ ಸಂಖ್ಯೆ ಮೇಲಿನಿಂದ ಕೆಳಗೆ ಗಮನಿಸೋಣ. ಈತ ಪ್ರಿಯಕರ, 2 ಅಕ್ಷರ. ನಕಾರದಿಂದ ಶುರುವಾಗುವಂತಹ ಪ್ರಿಯಕರನ ಸಮಾನಾರ್ಥಕ ಪದ ನಲ್ಲ. ಹಾಗೆಯೇ ಒಂದರ ಕ್ಲೂಗನ್ನು ಕೂಡ ಗಮನಿಸೋಣ. ಒಡ್ಯಾಣದ ಸಮಾನಾರ್ಥಕ ಪದ 4 ಅಕ್ಷರ. ಒಡ್ಯಾಣ ಅಂದರೆ ಒಂದು ಆಭರಣ, ಹೆಣ್ಣು ಮಕ್ಕಳು ಸೊಂಟಕ್ಕೆ ಧರಿಸುವಂತಹ ಆಭರಣ. ನಾಲ್ಕು ಅಕ್ಷರದ ಆಭರಣದ ಹೆಸರು ಸಾರಸನ ಅಂತ. ಸೊ 5ನೇ ಕ್ರಮ ಸಂಖ್ಯೆಯ ಒಂದು ಬಗೆಯ ಸಿಹಿ ತಿನಿಸಿನ 2 ಅಕ್ಷರಗಳು ಗೊತ್ತಾಗಿದೆ. ಸೊ ರಕಾರದಿಂದ ಶುರುವಾಗುವಂತಹ ಸಿಹಿ ತಿನಿಸು ರಸಗುಲ್ಲ. ಈಗ 6ನೆಯ ಕ್ರಮ ಸಂಖ್ಯೆಯನ್ನು ಎಡದಿಂದ ಬಲಕ್ಕೆ ನೋಡೋಣ. ಬಿರುದಿನ ಪರ್ಯಾಯ ಪದ 4 ಅಕ್ಷರಗಳು. ಇದು ಸ್ವಲ್ಪ ಯೋಚನೆ ಮಾಡಿ ಬರೆಯುವಂತಹ ಉತ್ತರ. ಇದರ ಉತ್ತರ ಬಂದು ಅಭಿದಾನ ಅಂತ. ಈಗ 8ನೆಯ ಕ್ಲೂನನ್ನು ಗಮನಿಸೋಣ. ಹಲವು ಸೌಕರ್ಯಗಳನ್ನು ಹೊಂದಿದ ಪಟ್ಟಣ, 3 ಅಕ್ಷರಗಳು. ಇಲ್ಲಿ 1 ಅಕ್ಷರ ಆಲ್ರೆಡಿ ನಾವು ಬರೆದಿದ್ದೀವಿ. ಪಟ್ಟಣ, ಸೌಕರ್ಯ ಹೊಂದಿರುವ ಪಟ್ಟಣ ಅಂದರೆ ನಗರ. ಹತ್ತನೆಯದನ್ನು ಗಮನಿಸೋಣ. ಚಂದ್ರನ ಒಂದು ಹೆಸರು, 3 ಅಕ್ಷರಗಳು. 3 ಅಕ್ಷರಗಳನ್ನು ಹೊಂದಿರೋ ಅಂತಹ ಚಂದ್ರನ ಹೆಸರುಗಳು ಸುಮಾರಿದೆ. ಆದರೆ ಇಲ್ಲಿ ಯಾವ್ದು ಬರಿಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾದ್ರೆ 7ನೆಯ ಕ್ಲೂನ ಉತ್ತರ ನಮಗೆ ಕಂಡುಹಿಡಿದ್ರೆ ನಮ್ಗೆ ಅದು ಗೊತ್ತಾಗತ್ತೆ. 7ನೆಯದು ಮೇಲಿನಿಂದ ಕೆಳಗೆ. ಕಾದಂಬರಿಯೊಂದರ ಸಂಚಿಕೆ ರೂಪ, 4 ಅಕ್ಷರಗಳು. ಕಾದಂಬರಿಯ ಸಂಚಿಕೆ ರೂಪ ಅಂದರೆ ಧಾರಾವಾಹಿ ಆಗತ್ತೆ.
ಧಾರಾವಾಹಿ. ಸೊ 10ನೇ ಕ್ಲೂ ನ ಉತ್ತರ ಹಿ ಇಂದ ಶುರು ಆಗಬೇಕು. ಸೊ ಚಂದ್ರನ ಇನ್ನೊಂದು ಹೆಸರಿಗೆ ಹಿಮಾಂಶು ಆಗತ್ತೆ. ಈಗ 12ನೆಯ ಕ್ರಮ ಸಂಖ್ಯೆ ಎಡದಿಂದ ಬಲಕ್ಕೆ ಗಮನಿಸೋಣ. ಕೆಟ್ಟ ದೆಸೆ ಎಂಬರ್ಥದ ಪದ 4 ಅಕ್ಷರಗಳು. ಉತ್ತರ ಅಪಕರ್ಷ. ಒಂಬತ್ತನೆಯದನ್ನು ಗಮನಿಸೋಣ. ಮೇಲಿನಿಂದ ಕೆಳಗೆ ದೊಡ್ಡ ಗಲಾಟೆ 4 ಅಕ್ಷರಗಳು. ದೊಡ್ಡ ಗಲಾಟೆ ಅಂದರೆ ರಣರಂಪ. ಈಗ ಎಡದಿಂದ ಬಲಕ್ಕೆ ಮತ್ತೆ ನೋಡೋಣ. 14ನೇದು ಪಾಪದ ಪ್ರಾಣಿಯ ಗುಂಪು 4 ಅಕ್ಷರ. ಯಾವುದಿದು ಪಾಪದ ಪ್ರಾಣಿ? ಈ ಪಾಪದ ಪ್ರಾಣಿ ಯಾವುದು ಅಂತ ಗೊತ್ತಾಗಬೇಕಾದ್ರೆ ನಾವು 14ನೇದು ಅಥವಾ 11ನೇದನ್ನು ನಾವು ಪೂರ್ತಿ ಮಾಡಬೇಕಾಗತ್ತೆ. 14ನೇ ಗಮನಿಸೋಣ, 2 ಅಕ್ಷರ ಇರೋದ್ರಿಂದ. 14 ಮೇಲಿನಿಂದ ಕೆಳಗೆ ಇರುವಂಥ ಕ್ಲೂ. ಜಟ್ಟಿಗಳ ನಡುವಿನ ಕಾಳಗ 2 ಅಕ್ಷರಗಳು. ಸೊ ಜಟ್ಟಿಗಳ ನಡುವಿನ ಕಾಳಗ ಏನು? ಕುಸ್ತಿ. ಕುಸ್ತಿ ಆಯಿತು. ಸೊ ಪಾಪದ ಪ್ರಾಣಿ ಯಾವುದಾಗ್ಬೋದು? ಕುರಿ. ಗುಂಪು ಮಂದೆ, ಕುರಿ ಮಂದೆ. ಈಗ 15 ಕ್ಲೂನ ಗಮನಿಸೋಣ. ಹಣ್ಣಿನ ಸಮಾನಾರ್ಥಕ ಪದ 2 ಅಕ್ಷರದ್ದು. ಹಣ್ಣಿಗೆ ಸಮಾನಾರ್ಥಕ ಪದ 2 ಅಕ್ಷರದ್ದಂದರೆ ಫಲ ಆಗತ್ತೆ. 16ನೆಯ ಕ್ಲೂ ನೋಡೋಣ. ಸ್ಥಿರವಲ್ಲದ ಸಂಪತ್ತು 3 ಅಕ್ಷರಗಳು. ಸ್ಥಿರವಲ್ಲದ್ದು ಅಂದರೆ ಸ್ಥಿರಾಸ್ತಿ ಹಾಗೂ ಚರಾಸ್ತಿ ಅಂತ ಹೇಳ್ತಾರಲ್ಲ, ಇಲ್ಲಿ ಸ್ಥಿರವಲ್ಲದ ಸಂಪತ್ತು ಅಂದರೆ ಚರಾಸ್ತಿ ಆಗತ್ತೆ. ಸೊ ಎಡದಿಂದ ಬಲಕ್ಕೆ ಇರುವಂತಹ ಕ್ಲೂಗಳನ್ನು ನಾವು ಬಿಡಿಸಿದ್ದೀವಿ. ಮತ್ತೆ ಮೇಲಿನಿಂದ ಕೆಳಗೆ ಬಾಕಿ ಇರುವಂತಹ ಕ್ಲೂಗಳನ್ನು ಗಮನಿಸೋಣ. 3ನೇ ಕ್ಲೂ ದೇವಲೋಕದ ಪೂಜ್ಯ ಹಸು 3 ಅಕ್ಷರದ್ದು. ದೇವಲೋಕದ ಪೂಜ್ಯ ಹಸು ಯಾವುದು? ಸಾಮಾನ್ಯವಾಗಿ ನಮಗೆ ಜ್ಞಾಪಕ ಬರೋದು ಕಾಮಧೇನು. ಆದರೆ ಕಾಮಧೇನು 4 ಅಕ್ಷರ ಇದೆ. ಕಾಮಧೇನುವಿನ ಸಮಾನಾರ್ಥಕ ಪದ 3 ಅಕ್ಷರದ್ದು ಅಂದರೆ 2 ಅಕ್ಷರಗಳು ಆಲ್ರೆಡಿ ಇದೆ, ಮಧ್ಯದ ಅಕ್ಷರ ಮಾತ್ರ ನಾವು ಊಹಿಸಬೇಕು. ಸೊ ಉತ್ತರ ಸುರಭಿ. ಸುರಭಿ ಅನ್ನೋದು ಕಾಮಧೇನುವಿನ ಸಮಾನಾರ್ಥಕ ಪದ, ಅಥವಾ ಕಾಮಧೇನುವಿನ ಇನ್ನೊಂದು ಹೆಸರು ಅಂತ ಕೂಡ ಹೇಳ್ಬೋದು. ಈಗ 4ನೇ ಕ್ಲೂ ಗಮನಿಸೋಣ. 3 ಅಕ್ಷರದ ಚಿಹ್ನ. 3 ಅಕ್ಷರದ ಚಿಹ್ನ. 2 ಅಕ್ಷರ ಆಲ್ರೆಡಿ ಇದೆ. ಕಾಂಚನ. ಕಾಂಚನ ಹೆಸರು ಕೂಡ ಹೌದು, ಮತ್ತು ಕಾಂಚನ ಅಂದರೆ ಚಿನ್ನ. ಈಗ 6ನೇದು ಗಮನಿಸೋಣ. ಫೆಬ್ರವರಿಯಲ್ಲಿ 29 ದಿನಗಳನ್ನು ಹೊಂದಿದ ಇಸವಿಯನ್ನು ಹೀಗೆ ಹೇಳುತ್ತಾರೆ. 5 ಅಕ್ಷರಗಳು. ಅಕಾರದಿಂದ ಶುರುವಾಗಿ ಶ ದಿಂದ ಎಂಡ್ ಆಗುವ ಪದ. ನಾವು ಇಂಗ್ಲೀಷ್ನಲ್ಲಿ ಅದನ್ನು ಲೀಪ್ ಇಯರ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಅಧಿಕ ವರ್ಷ ಅಂತ ಹೇಳ್ತೀವಿ. ಹನ್ನೊಂದನೇದು ಗಮನಿಸೋಣ. ಜ್ಯೋತಿಷ್ಯದ ಪ್ರಕಾರ ಸುಖ ಸಮೃದ್ಧಿಯ ಸಮಯ 4 ಅಕ್ಷರಗಳು. ಈ ಕ್ಲೂನಲ್ಲಿ ಕೂಡ 2 ಅಕ್ಷರಗಳು ಆಲ್ರೆಡಿ ಬಂದಾಗಿದೆ.
ಉಳಿದ 2 ಅಕ್ಷರವನ್ನು ನಾವು ಊಹಿಸಬೇಕು. ಉತ್ತರ ಶುಕ್ರ ದೆಸೆ. ದೆಸೆ ಅಥವಾ ದೆಸೆ ಎರಡೂ ಆಗ್ಬೋದು. ಹನ್ನೆರಡನ್ನ ಗಮನಿಸೋಣ. 3 ಅಕ್ಷರದ ಬೆಂಕಿ, 3 ಅಕ್ಷರಗಳು, 3 ಅಕ್ಷರದ ಬೆಂಕಿ. ಬೆಂಕಿಯ ಸಮಾನಾರ್ಥಕ ಪದ 2 ಅಕ್ಷರಗಳು ಆಲ್ರೆಡಿ ಇದೆ. ಸೊ ಉತ್ತರ ಅನಲ. ಇಲ್ಲಿ ನೋಡಿ, ಕನ್ನಡದ ವಿಶೇಷತೆ ಅಂದರೆ ಅನಲ ಅಂದರೆ ಬೆಂಕಿ, ಅನಿಲ ಅಂದರೆ ಗಾಳಿ. ಒಂದು ಸಣ್ಣ ಮಾತ್ರ ವ್ಯತ್ಯಾಸ ಆಗುತ್ತೆ. ನಾ ಇರೋದು ನೀ ಆದರೆ ಗಾಳಿ ಆಗುತ್ತೆ, ಹಾಗೆ ನಾ ಇದ್ದರೆ ಅದು ಅಗ್ನಿ ಆಗುತ್ತೆ. ಸೊ ಅನಲವನ್ನು ಅನಿಲ ತಂಪು ಮಾಡುತ್ತದೆ, ಆ ಥರನೂ ಯೂಸ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ ಕನ್ನಡ ವರ್ಡು. ಸೊ ಮುಂದುವರಿಯೋಣ. 13ನೇದು, ದೇಹವನ್ನು ರಕ್ಷಿಸುವ ಲೋಹದ ಅಂಗಿ 3 ಅಕ್ಷರ. ದೇಹವನ್ನು ಕಾಪಾಡುವ ಲೋಹದ ಅಂಗಿ ಅಂದರೆ ಕವಚ. 2 ಅಕ್ಷರ ಇದೆ, 3ನೇ ಅಕ್ಷರ ಮಾತ್ರ ನಾವು ಊಹಿಸಬೇಕಾವು. ಸೊ ಇವತ್ತಿನ ಪದಬಂಧ ಕಂಪ್ಲೀಟ್ ಆಗಿದೆ. ಇವತ್ತಿನ ಪದಬಂಧದಲ್ಲಿ ನೀವು ಯಾವ ಹೊಸ ಪದಗಳನ್ನು ಕಲ್ತ್ರಿ, ತಿಳ್ಕೊಂಡ್ರಿ ಅಂತ ನಂಗೆ ತಿಳಿಸ್ತೀರಾ? ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್. ನಮಸ್ತೆ.